ವಾರ್ತೆಗಳ ಪ್ರಾಯೋಜಕರು ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಆಡಳಿತ ಮಾಡುವಾಗ ನೀಡದ ಗ್ಯಾರಂಟಿ ಅಧಿಕಾರ ಇಲ್ಲದೆ ಇರುವಾಗ ನೀಡುತ್ತಿದ್ದಾರೆ, ನಾರಾಯಣಸ್ವಾಮಿ ವ್ಯಂಗ್ಯ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ, ಯಾರು ಪಕ್ಷ ಬಿಟ್ಟು ಹೋಗುವುದಿಲ್ಲ, ಹಾಲಪಾಚ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿ ಅಧಿಕಾರ, ಎಸ್ಡಿಪಿಐ ರಾಜಕೀಯ ಪರ್ಯಾಯ, ಅಶ್ರಫ್ ಮಾಚಾರ್. ಉಚಿತ ಸಿಲಿಂಡರ್ ಅಕ್ಕಿ ನೀಡಲು ಸಮಾವೇಶದಲ್ಲಿ ಆಗ್ರಹಿಸಿದ ಮಹಿಳೆಯರು, ಗೊಂದಲ. ಎಸ್ಐಒದಿಂದ ಶಿಕ್ಷಣ ಪ್ರಣಾಳಿಕೆ ಬಿಡುಗಡೆ. ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಶಿಕ್ಷಣ ಭರವಸೆ ನೀಡಲಿ, ಜುಬೇರ್ ಖಾನ್. ದೇವದುರ್ಗ ಶಾಸಕ ಕೆ ಶಿವನಗೌಡ ನಡೆಯಿಂದ ಬೇಸತ್ತು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ, ಶರಣಗೌಡ ಸುಂಕೇಶ್ವರಹಾಳ್. ಮತ್ತು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಏರಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನು ಕೆಳಗಿಳಿಸಿದ ಜಿಲ್ಲಾಧಿಕಾರಿ. ವಾರ್ತೆಗಳ ವಿವರ. ಬಿಜೆಪಿ ಸರ್ಕಾರ ಜನರಿಗೆ ಯಾವುದೇ ಗ್ಯಾರಂಟಿ ಕಾರ್ಡ್ ನೀಡದೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿಯೊಬ್ಬರಿಗೆ ತಲುಪಿಸಿದ್ದೇವೆ. ಆದರೆ ಕಾಂಗ್ರೆಸ್ನವರು 60 ವರ್ಷ ಆಡಳಿತ ನಡೆಸಿದ್ದು ಜನರ ಬಳಿ ಅಧಿಕಾರ ಕೊಡಿ, ಯೋಜನೆಗಳ ಬಗ್ಗೆ ಗ್ಯಾರಂಟಿ ಕಾರ್ಡ್ ಕೊಡಲು ಮುಂದಾಗಿದೆ ಎಂದು ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಲೇವಡಿ ಮಾಡಿದರು. ಬಿಜೆಪಿ ಸರ್ಕಾರ ಜನರಿಗೆ ಯಾವುದೇ ಗ್ಯಾರಂಟಿ ಕಾರ್ಡ್ ನೀಡದೆ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿಯೊಬ್ಬರಿಗೆ ತಲುಪಿಸುತ್ತಿದ್ದೇವೆ. ಆದರೆ ಕಾಂಗ್ರೆಸ್ನವರು 60 ವರ್ಷ ಆಡಳಿತ ನಡೆಸಿದ್ದು ಜನರ ಬಳಿ ಅಧಿಕಾರ ಕೊಡಿ, ಯೋಜನೆಗಳ ಬಗ್ಗೆ ಗ್ಯಾರಂಟಿ ಕಾರ್ಡ್ ಕೊಡಲು ಮುಂದಾಗಿದೆ ಎಂದು ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಲೇವಡಿ ಮಾಡಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಇದೀಗ ಗ್ಯಾರಂಟಿ ಕಾರ್ಡ್ ನೀಡುವ ಮೂಲಕ ಮತ ಕೇಳುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಯಾರಿಗೆ ಗ್ಯಾರಂಟಿ ಕಾರ್ಡ್ ನೀಡಿದೆ, ಅನೇಕ ಯೋಜನೆಗಳು ಜಾರಿಗೆ ತಂದಿದ್ದೇವೆ, ನಾವು ಯಾವತ್ತೂ ಗ್ಯಾರಂಟಿ ಕಾರ್ಡ್ ನೀಡದೆ ಕೆಲಸ ಮಾಡುತ್ತೇವೆ ಎಂದರು. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಉಚಿತ ಬಸ್ ಪಾಸ್ ಕೇಳದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡಿದ್ದೇವೆ, ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೇವೆ, ಎಲ್ಲಾ ಜಾತಿ ಜನಾಂಗಕ್ಕೆ ಎಲ್ಲಾ ವರ್ಗಗಳಿಗೆ ಅಭಿವೃದ್ಧಿ ನಿಗಮ ಮಾಡಿ ಅನುದಾನ ಕೊಟ್ಟಿದ್ದೇವೆ, ಇದಕ್ಕೆಲ್ಲ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು. ದೇಶದ ಅಭಿವೃದ್ಧಿ ಯಜ್ಞವನ್ನು ಉದ್ದಗಲಕ್ಕೂ ಮಾಡಿ ದೇಶದ ಜನರಿಗೆ ಹೇಳುತ್ತಿದ್ದೇವೆ. ಆದರೆ ಕಾಂಗ್ರೆಸ್ನವರು ಹೇಳಲು ಯಾವುದೇ ಯೋಜನೆಗಳಿಗಿಲ್ಲ, ಯಾವ ಇಲಾಖೆಯಲ್ಲಿ ಯಾವ ಯೋಜನೆ ಇದೆ ಅನ್ನುವ ಬಗ್ಗೆ ಅಕ್ಷಯ ಪಾತ್ರೆಯೊಂದಿಗೆ ಜಿಲ್ಲೆ ಜಿಲ್ಲೆಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೋಗುತ್ತಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ, ಅಂತಾರಾಷ್ಟ್ರೀಯ ರೈಲ್ವೆ ಯೋಜನೆ, ದೇಶದ ಜನರಿಗೆ 11 ಕೋಟಿ ಕುಟುಂಬಗಳಿಗೆ ಶೌಚಾಲಯ ನಿರ್ಮಾಣ, ಪ್ರತಿ ಮನೆಗೆ ಅಕ್ಕಿ ನೀಡಿದ್ದಾರೆ ಎಂದರು.
ಮುಖ್ಯಮಂತ್ರಿ ಆಗಲಿಲ್ಲ. ಈ ರಾಜ್ಯದ ಯಾವುದೇ ವರ್ಗದ ವಿದ್ಯಾರ್ಥಿ ಡಿಗ್ರಿ ಮಾಡುವುದು ಒಂದು ನಯಾ ಪೈ ಫೀಸ್ ಕಟ್ಟಂಗಿಲ್ಲ. ಈ ರಾಜ್ಯದ ಕೃಷಿಕ ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಕೊಡಿ ಅಂತೇಳಿ ಯಾವುದೇ ಕೃಷಿಕ ಯಾವುದೇ ರೈತ ಮುಖ್ಯಮಂತ್ರಿಗೆ ಪತ್ರ ಬರೆದಿರಲಿಲ್ಲ. ಈ ರಾಜ್ಯದ ನೇಕಾರ ನನ್ನ ಮಕ್ಕಳಿಗೂ ಸ್ಕಾಲರ್ಶಿಪ್ ಬೇಕು ಒಂದು ಅರ್ಜಿ ಕೊಟ್ಟಿರಲಿಲ್ಲ. ಕೊಟ್ಟಿದ್ದೀರಣ್ಣ? ಯಾವುದೇ ನೇಕಾರ ಬಂದು ನಾನು ಸ್ಕಾಲರ್ಶಿಪ್ ಕಟ್ಟೋದಕ್ಕೆ ಹೋಗ್ತಾ ಇಲ್ಲ, ಫೀಸ್ ಕಟ್ಟೋದಕ್ಕೆ ಸ್ಕಾಲರ್ಶಿಪ್ ಕೊಡಿ ಅಂತ ಕೇಳಿದ್ದೀರ? ಈ ರಾಜ್ಯದ ಯಾವುದೇ ವಿದ್ಯಾರ್ಥಿ ಸಂಘಟನೆ ನಮಗೆ ಬಸ್ ಪಾಸ್ಗೆ ಕಾಸು ಕೊಟ್ಟಕ್ಕಾಗೋದಿಲ್ಲ, ಕಾಸು ಕೊಡಿ, ಫ್ರೀ ಪಾಸ್ ಕೊಡಿ ಅಂತ ಕೇಳಿದ್ದೀರಣ್ಣ? ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಎಲ್ಲ ಕೃಷಿ ಕೂಲಿ ಕಾರ್ಮಿಕರಿಗೆ 1,000 ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿ ಕೊಡ್ತಾ ಇರೋದು. ಈ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ನಿಗಮಗಳಿಗೆ ಹಿಂದಿನ 15 ವರ್ಷ 300-400 ಕೋಟಿ ಈ ರಾಜ್ಯದ ಮುಖ್ಯಮಂತ್ರಿ ಬೊಮ್ಮಾಯಿ ಬಿಜೆಪಿ ಸರ್ಕಾರ 980 ಕೋಟಿ ಒಂದು ವರ್ಷಕ್ಕೆ ನಮಗೆ ಅಧಿಕಾರತೆ ಇದೆ. ಈ ರಾಜ್ಯದ ಜನತೆ ಮುಂದೆ ಬಂದು ಫಲಾನುಭವಿಗಳ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡುವಂತ ಅಧಿಕಾರಕ್ಕೆ ನಮಗಿದೆ. ಕೇಂದ್ರದ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಹೇಳ್ತೀನಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ದೇಶವು ಅಭಿವೃದ್ಧಿಯತ್ತ ಸಾಗುತ್ತಿದೆ. 2014ರಿಂದ ದೇಶದ ಅಭಿವೃದ್ಧಿ ವೇಗವಾಗಿ ಬೆಳೆಯುತ್ತಿದೆ. ಅನೇಕ ದೇಶಗಳು ನಮ್ಮ ದೇಶದತ್ತ ನೋಡುವಂತೆ ಮಾಡಿದ್ದೇವೆ. ಈ ಹಿಂದೆ ದೇಶ ಆರ್ಥಿಕ ದಿವಾಳಿಯಾಗಿತ್ತು. ಅನೇಕ ರೋಗಗಳಿಗೆ ಬಳಲುತ್ತಿದ್ದು ಕೋವಿಡ್ ನಿರ್ಮೂಲನೆಗೆ ಲಸಿಕೆ ಪಡೆಯಲು ಯಶಸ್ವಿಯಾಗಿದ್ದೇವೆ. ಕೋವಿಡ್ ವ್ಯಾಪಕವಾಗಿ ಹರಡುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಣ ತೊಟ್ಟು ಆರೋಗ್ಯ ರಕ್ಷಣೆ ಮುಂದಾಗಿದೆ. ಮನೆ ಮನೆಗೆ ಲಸಿಕೆ ಒದಗಿಸಿಕೊಟ್ಟಿದ್ದಾರೆ ಎಂದರು. 130 ಕೋಟಿ ಜನರ ರಕ್ಷಣೆ ನಿಂತು ಲಸಿಕೆ ಒದಗಿಸಿಕೊಟ್ಟಿದ್ದಾರೆ. 220 ಕೋಟಿ ಲಸಿಕೆ ಡೋಸ್ ಪಡೆದಿದ್ದಾರೆ. ಅನೇಕ ಶ್ರೀಮಂತ ದೇಶಗಳಲ್ಲಿ ಲಸಿಕೆಗೆ 14,000 ಕೊಡಬೇಕು. ದೇಶದಲ್ಲಿ ಉಚಿತವಾಗಿ ಕೊಟ್ಟಿದ್ದಾರೆ. ಪ್ರತಿ ಮಹಿಳೆಗೆ ಉಚಿತ ಗ್ಯಾಸ್ ನೀಡಿದ್ದೇವೆ. ರೈತರಿಗೆ ಖಾತೆ ನೇರವಾಗಿ 6,000 ಸೇರಿ 10,000 ಖಾತೆಗೆ ಜಮಾ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದೇವೆ. ಬಸವರಾಜ ಬೊಮ್ಮಾಯಿ ಅವರು ಅನೇಕ ಯೋಜನೆಗಳು ನೀಡಿದ್ದಾರೆ. 46,000 ಕೋಟಿ ಮಹಿಳಾ ಸಬಲೀಕರಣಕ್ಕಾಗಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಎಸ್ಸಿ ಎಸ್ಟಿ ಜನಾಂಗಕ್ಕೆ ಉಚಿತ ವಿದ್ಯುತ್ ನೀಡುತ್ತಿದ್ದೇವೆ. ಭೂರಹಿತ ಮಹಿಳೆಗೆ ಯೋಜನೆ ನೀಡಿದೆ. ಮಹಿಳೆಗೆ ಉಚಿತ ಬಸ್ ಪಾಸ್ಗಾಗಿ 1,000 ಕೋಟಿ ನೀಡಿದೆ. ಮಹಿಳಾ ಕಲ್ಯಾಣ ಇಲಾಖೆ ಮಾತೃಪೂರ್ಣ ಯೋಜನೆ ಮೂಲಕ ಮಹಿಳೆಯರ ಅಭಿವೃದ್ಧಿ ಮುಂದಾಗಿದೆ. ಗರ್ಭಿಣಿ ಮಹಿಳೆಯರಿಗೆ ಮಾತೃವಂದನಾ ಯೋಜನೆ ಜಾರಿಗೆ ತಂದಿದೆ. ಸರ್ಕಾರದ ಯೋಜನೆಗಳನ್ನು ತಿಳಿಸಲು ನಿಮ್ಮನ್ನು ಕರೆತರಲಾಗಿದೆ ಎಂದರು. ಆರ್ಡಿಸಿಸಿ ಬ್ಯಾಂಕ್ ಮೂಲಕ 25 ಲಕ್ಷ ರೈತರಿಗೆ ಬಡ್ಡಿ ಇಲ್ಲದೆ 3 ಲಕ್ಷ ಕೋಟಿ ಸಾಲ ನೀಡಿದೆ ಎಂದು ತಿಳಿಸಿದರು. ಈ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಾನು 7.5 ವರ್ಷ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಮುಚ್ಚೋದಂತ ಬ್ಯಾಂಕ್ ಅವತ್ತು ರಿಸರ್ವ್ ಬ್ಯಾಂಕ್ ಮೇಲೆ ಯಾಕೆ ಲಿಕ್ವಿಡ್ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಾಗೂ ಕೂಡ ಇವತ್ತು ರೈತರ ವಿಶ್ವಾಸವನ್ನು ಪಡೆದು ಆ ಒಂದು ಜಿಲ್ಲಾ ಬ್ಯಾಂಕು ಇವತ್ತು ಎಲ್ಲ ರೈತರಿಗೆ ಇವತ್ತು ಸಾಲವನ್ನು ಕೊಡುವುದರ ಮೂಲಕ ಒಂದು ಲಾಭದಾಯಕವಾದಂತಹ ಬ್ಯಾಂಕ್ ಆಗಿರೋದು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತಂದು ಇಲ್ಲಿನೂ ಕೂಡ ಇವತ್ತು ಈ ರಾಜ್ಯದಲ್ಲಿ 25 ಲಕ್ಷ ರೈತರಿಗೆ 33,000 ಕೋಟಿಯನ್ನ ಕೊಡಬೇಕು ಅನ್ನೋ ಗುರಿಯನ್ನು ಹಾಕೊಂಡು ಬಡ್ಡಿ ಇರುವಂತಹ ಸಾಲವನ್ನ ಕೊಡಬೇಕು ಅನ್ನೋದ ನಮ್ಮ ಸರ್ಕಾರ. ಇಲ್ಲಿವರೆಗೂ ಕೇವಲ 3 ಲಕ್ಷ ಬಡ್ಡಿ ಸಾಲ ಕೊಡ್ತಿದ್ವಿ. ಆದ್ರೆ ಇವತ್ತು ಅದರ 5 ಲಕ್ಷದವರೆಗೆ ಇವತ್ತು ರೈತರಿಗೆ ಇವತ್ತು ಬಡ್ಡಿ ರೈತ ಸಾಲ ನೀಡಬೇಕು ಅನ್ನೋದ ನಮ್ಮ ಸರ್ಕಾರದ ಯೋಜನೆ. ಬಹಳಷ್ಟು ಬಿಸಿಲುತ್ತಾಯಿ ನಾವೆಲ್ಲ ದೂರದಿಂದ ಬಂದಿದ್ದೇವೆ. ನಮ್ಮ ಹಿರಿಯರು ಮಾತಾಡ್ತಕ್ಕಂಥ ಮಾತುಗಳನ್ನ ಸಮಾಜದಿಂದ ತಾವು ಕೇಳಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳಿ ಸಂಶೋಧನಾ ಕೇಂದ್ರಗಳಿಗೆ ವಿಜ್ಞಾನಿಗಳ ಹತ್ರ ಹೋಗಿ ಬೆನ್ನು ಕಟ್ಟಿ ಆದಷ್ಟು ಬೇಗ ಲಸಿಕೆಯನ್ನು ಕಂಡುಹಿಡಬೇಕು. ಈ 130 ಕೋಟಿ ಜನರ ಜೀವ ರಕ್ಷಣೆಯನ್ನು ಮಾಡಬೇಕಂದಾಗ
ನಮ್ಮ ವಿಜ್ಞಾನಿಗಳು ಅದ್ಭುತವಾದಂತ ಇವತ್ತು ಸಾಧನೆಯನ್ನ ಮಾಡಿ ಲಸಿಕೆಯನ್ನ ಕೊಟ್ಟದ್ದನ್ನು ನಾವು ಯಾರು ಮರ್ತಿಲ್ಲ. ಆ ಲಸಿಕೆಯಿಂದ ಇವತ್ತು ಇಡೀ ದೇಶದ ಜನ ಇವತ್ತು 2 ಡೋಸ್ಗಳನ್ನ 220 ಕೋಟಿ ಡೋಸ್ಗಳನ್ನ ಕೊಡುವುದರ ಮೂಲಕ ಉಚಿತವಾಗಿ ಪಡೆಯುವುದರ ಮೂಲಕ ಇವತ್ತು ಇಲ್ಲೆಲ್ಲರೂ ಇವತ್ತು ನೆಮ್ಮದಿಯಿಂದ ನಾವು ಕೂತ್ಕೊಂಡಿದ್ವಿ. ಇನ್ನೂ ಕೂಡ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಒಬ್ಬ ಲಸಿಕೆಯನ್ನು ಕೊಡೋಕ್ಕಾಗಿಲ್ಲ. ಅತ್ಯಂತ ಶ್ರೀಮಂತ ಅಮೆರಿಕದಲ್ಲಿ ಕೋವಿಡ್ ಲಸಿಕೆಯನ್ನು ಪಡಿಬೇಕಾಗಿದ್ರೆ ಅಲ್ಲಿ 1 ಡೋಸ್ಗೆ 7,000 ರೂಪಾಯಿಯನ್ನ ಇವತ್ತು ಅಲ್ಲಿ ಪ್ರೆಸಿಡೆಂಟ್ ಕೊಡಬೇಕಾಗಿದೆ. 2 ಪಡಿಬೇಕಾಗಿದ್ರೆ 14,000 ಇವತ್ತು ಕೊಟ್ಟು ಡೋಸ್ ಅನ್ನು ಪಡಿಬೇಕಾದಂತ ಶ್ರೀಮಂತ ರಾಷ್ಟ್ರದಲ್ಲಿದೆ. ಆದರೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಆ ಲಸಿಕೆಗಳನ್ನ ಇವತ್ತು ಉಚಿತವಾಗಿ ಕೊಡುವುದರ ಮೂಲಕ ಈ 130 ಕೋಟಿ ಜನರ ಇವತ್ತು ಜೀವ ರಕ್ಷಣೆಯನ್ನು ಮಾಡಿದ್ದು ನಾವು ಅಭಿಮಾನದಿಂದ ಹೇಳ್ಬೇಕಲ್ಲ. ಇದು ನಮ್ಮ ಆಡಳಿತ, ಕೇಂದ್ರದ ನರೇಂದ್ರ ಮೋದಿ ಅವರ ಆಡಳಿತ. ನೀವೆಲ್ಲ ಕುಂತಿದ್ದೀರಿ, ನಾನು ಬಹಳ ಹೇಳಿದ್ರೆ ಇನ್ನೂ ಬಹಳ ಜನ ಮಾತಾಡೋದು, ನಾನು ಬಹಳ ವಿಷಯಕ್ಕೆ ಹೋಗೋದು. ನೀವೆಲ್ಲ ಇಲ್ಲಿ ಕುಂತಿದ್ದೀರಿ. ಏನು ಹಿಂದೆ ಈ ದೇಶದಲ್ಲಿ ಒಬ್ಬ ತಾಯಿಯು ಪ್ರಧಾನಿ ಆಗಿದ್ದು ಇಲ್ಲ ಆಗಿದ್ದು. ಆದ್ರೆ ಬಡ ತಾಯಿಯ ಕಣ್ಣೀರು ದೇವರು ಮುಟ್ಟಿದ್ದು ಯಾವಾಗ? ಮಳೆಗಾಲದಲ್ಲಿ ತೊಯ್ದ ಕಟ್ಟಿಗೆಯಲ್ಲಿ ಅಡಿಗೆ ಮಾಡುವ ಮುನ್ನ ಆ ತಾಯಿಯ ಕಣ್ಣೀರು ದೇವರಿಗೂ ತಾಕಿತ್ತು. ಆದ್ರೆ ಆ ಹೋರಾಟದಲ್ಲಿರ್ತಕ್ಕಂಥ ಶ್ರೀಮಂತರಿಗೆ ಅದು ಅರ್ಥ ಆಗಲಿಲ್ಲ. ಇವತ್ತು ಒಬ್ಬ ಬಡ ತಾಯಿ ಯಾರಾದ್ರೂ ಮನೆ ಮುಂದಾಗಿ ನೀರು ತರಬೇಕಾದ್ರೆ ಆಕೆಯ ಸ್ವಾಭಿಮಾನವನ್ನು ಕೈಯಲ್ಲಿ ಹಿಡ್ಕೊಂಡು ಇನ್ನೊಬ್ಬರ ಮನೆ ಬಾಗಿಲಿಗೆ ಹೋಗಿ ನೀರು ತರ್ತಕ್ಕಂಥ ಪರಿಸ್ಥಿತಿಯನ್ನ ಇಲ್ಲಿವರೆಗೂ ಈ ದೇಶದ ತಾಯಂದ್ರು ಅನುಭವಿಸಿದ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಈ ತಾಯಿಯ ಕಷ್ಟವನ್ನು ನೋಡಿ ಯಾವ ತಾಯಿಯೂ ಕೂಡ ಇವತ್ತು ಹಸಿದ ಇವತ್ತು ಕಟ್ಟಿಗೆಯಲ್ಲಿ ಅಡಿಗೆ ಮಾಡಿ ಆಕೆ ಆರೋಗ್ಯವನ್ನು ಕೆಡಿಸಬಾರ್ದು. ಆಕೆಗೂ ಕೂಡ ಗೌರವದಿಂದ ಶ್ರೀಮಂತರಂತೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಲಿದ್ದೇವೆ. ಸುಮಾರು 9 ಕೋಟಿಗೆ ಮುಖ್ಯ ಉಜ್ವಲ ಗ್ಯಾಸನ್ನು ಕೊಟ್ಟಂತ ಧೀಮಂತ ನಾಯಕ ಮಾನ್ಯ ನರೇಂದ್ರ ಮೋದಿ. ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನಿನಕೊಪ್ಪ ಮಾತನಾಡಿ ಫಲಾನುಭವಿಗಳಿಗೆ ನೀಡುವ ಯೋಜನೆಗಳ ಸಮ್ಮೇಳನ ಮಾಡುತ್ತಿರುವುದು ರಾಜ್ಯ ಸರ್ಕಾರದ ಮೊದಲು. ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗಿದೆ. ಭ್ರಷ್ಟಾಚಾರವಾಗದಂತೆ ಎಲ್ಲಾ ವರ್ಗದ ಜನರಿಗೆ ನೇರವಾಗಿ ಖಾತೆಗೆ ಹಣ ನೀಡಿದೆ. ಸರ್ಕಾರದ ಯೋಜನೆ ಇನ್ನೂ ಅನೇಕ ಯೋಜನೆಗಳು ತಲುಪಬೇಕು. ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳು ಕುಂಠಿತವಾಗಿವೆ. ಮೂಲಭೂತ ಸೌಕರ್ಯಗಳು ಸಿಗಬೇಕು. ಶಿಕ್ಷಣ, ಉದ್ಯೋಗ ಯುವಕರಿಗೆ ದೊರೆಯಬೇಕು. ಜವಳಿ ಪಾರ್ಕ್ ಜಿಲ್ಲೆಗೆ ನೀಡಿದೆ. ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮಾಡಿದೆ. ಜಲಧಾರೆ ಮೂಲಕ ಮನೆ ಮನೆಗೆ ನೀರು ಒದಗಿಸಿಕೊಟ್ಟಿದೆ. ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಒತ್ತು ನೀಡಿದೆ ಎಂದು ತಿಳಿಸಿದರು. ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯಿಂದ ರೈತರಿಗೆ ಎಡದಂಡೆ ಮತ್ತು ಬಲದಂಡೆ ಕಾಲುವೆಯಿಂದ ರೈತರಿಗೆ ನೀರು 18 ಹಳ್ಳಿಗಳಿಗೆ ಕೆರೆ ತುಂಬುವ ಯೋಜನೆ ಮೂಲಕ ನೀರು ತುಂಬಲಾಗಿದೆ. ಕೊನೆ ಭಾಗದ ರೈತರಿಗೆ ನೀರು ಒದಗಿಸಿದೆ. 2,800 ಕೋಟಿ ವೆಚ್ಚದಲ್ಲಿ ಜಲಧಾರೆ ಯೋಜನೆ ಮೂಲಕ ಮನೆ ಮನೆಗೆ ನೀರು ಒದಗಿಸಲಾಗಿದೆ ಎಂದರು. ಅಂಗವಿಕಲರಿಗೆ ತ್ರಿಚಕ್ರ ವಾಹನ ಒದಗಿಸಲಾಗಿದೆ. ಅನುಕೂಲ ಮಾಡಲಾಗಿದೆ. NRLM ಸಂಘಗಳಿಗೆ ಅನುದಾನ ನೀಡಿದ್ದು ಮಾದರಿಯಾಗಿವೆ. ಏಮ್ಸ್ ಸ್ಥಾಪನೆಗಾಗಿ 300 ದಿನಗಳಿಂದ ಹೋರಾಟ ನಡೆಸಿದ್ದಾರೆ. ಕೇಂದ್ರ ಸಚಿವರು ಗಮನ ಹರಿಸಬೇಕು. ಏಮ್ಸ್ ಸ್ಥಾಪನೆಗೆ ಒತ್ತು ನೀಡಬೇಕು. ಈ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಮನವರಿಕೆ ಮಾಡಬೇಕೆಂದರು. ಸ್ವಯಂ ಉದ್ಯೋಗಕ್ಕಾಗಿ ಸಾಕಷ್ಟು ಅನುದಾನ ಒದಗಿಸಿಕೊಡಬೇಕು. ಉದ್ಯೋಗಿನಿ ಯೋಜನೆಯಡಿ ಜಿಲ್ಲೆಯಿಂದ ಮೆಗಾ ಜವಳಿ ಪಾರ್ಕ್ ಸ್ಥಾಪನೆ ಮಾಡಲು ಪ್ರಧಾನಿಗಳಿಗೆ ಮನವರಿಕೆ ಮಾಡಬೇಕು. ರಸ್ತೆ, ನೀರು, ಬೀದಿ ದೀಪಗಳು ಸೇರಿ ಅನೇಕ ಸೌಕರ್ಯಗಳು ಒದಗಿಸಲಾಗಿದೆ ಎಂದು ಹೇಳಿದರು. ತೋಟಗಾರಿಕೆ, ಜಿಲ್ಲಾ ಪಂಚಾಯಿತಿ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ರಾಜಾಮರೇಶ್ವರ ನಾಯ್ಕ, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಡಿಸಿಸಿ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್, ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್, ಸಿಇಒ ಶಶಿಧರ್ ಖುರೇರ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ದೇಶದಾದ್ಯಂತ ಬಿಜೆಪಿ ಪರವಾದ ಜನರ ಒಲವು ವ್ಯಕ್ತವಾಗಿದ್ದು, ಇತ್ತೀಚೆಗೆ ಎಲ್ಲಾ ಚುನಾವಣೆಗಳಲ್ಲಿಯೂ ಬಿಜೆಪಿ ಆಯ್ಕೆಯಾಗಿದೆ. ರಾಜ್ಯದಲ್ಲಿಯೂ ಬಿಜೆಪಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಹೇಳಿದರು. ದೇಶದಾದ್ಯಂತ ಬಿಜೆಪಿ ಪರವಾದ ಜನರ ಒಲವು ವ್ಯಕ್ತವಾಗಿದ್ದು, ಇತ್ತೀಚೆಗೆ ಎಲ್ಲಾ ಚುನಾವಣೆಗಳಲ್ಲಿಯೂ ಬಿಜೆಪಿ ಆಯ್ಕೆಯಾಗಿದೆ. ರಾಜ್ಯದಲ್ಲಿಯೂ ಬಿಜೆಪಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಹಾಲಪ್ಪ ಆಚಾರ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಾಗಾಲ್ಯಾಂಡ್, ತ್ರಿಪುರಾ ಸೇರಿದಂತೆ 3 ರಾಜ್ಯಗಳ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನ ಪಡೆದಿದೆ. ರಾಜ್ಯದಲ್ಲಿಯೂ ಬಿಜೆಪಿ ಪರವಾದ ಒಲವು ವ್ಯಕ್ತವಾಗಿದೆ. ಪಕ್ಷದ ಯಾವುದೇ ಮುಖಂಡರು ಪಕ್ಷ ಬಿಟ್ಟು ಹೋಗುವುದಿಲ್ಲ.
ಆದರೆ ಕಾಂಗ್ರೆಸ್ನವರು ಸುಳ್ಳು ಅಪಪ್ರಚಾರ ಮಾಡುತ್ತಿದ್ದಾರೆ. ದೇಶದ ಪ್ರಧಾನಿ ಬರುವುದು ಬೇಡ ಎನ್ನುವ ಮನಸ್ಥಿತಿ ಕಾಂಗ್ರೆಸ್ ನಾಯಕರು ಬಂದು ನಿಂತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅವಧಿಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳು, ಸಾಧನೆಗಳನ್ನು ಜನರಿಗೆ ಹೇಳುವುದು ಬೇಡ ಎನ್ನುತ್ತಾರೆ. ಸುಳ್ಳು ಆರೋಪಗಳಿಗೆ ಕಿವಿಗೊಡುವುದಿಲ್ಲ ಎಂದರು. ರೈತ ಭೂಮಿ ಪಹಣಿಯಲ್ಲಿ ಯಾವುದೋ ಲೋಪದಿಂದ ಆಗಿದ್ದರೂ ಸರಿಪಡಿಸಲಾಗುತ್ತದೆ ಎಂದರು. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಬರೋರ ಹೋಗೋರ ಬಗ್ಗೆ ಹೇಳಿಕೆಕೊಳ್ಳೋದಿಲ್ಲ. ಬಹಳ ಸ್ಪಷ್ಟವಾದಂಥದ್ದು. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಕೆಲಸ ಮಾಡಿ ಸಾಮಾನ್ಯ ಜನರ ಮನಸ್ಸಿನ ಮಧ್ಯೆ ನಾವು ಇರತಕ್ಕಂಥ ಸಂದರ್ಭದೊಳಗ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿವರೆಗೂ ನಾವು ಇಡೀ ರಾಷ್ಟ್ರಗಳೇ ತೋರಿಸಿದ್ದೀವಿ. ಹಾಗೆ ನಮ್ಮ ಪಕ್ಷದ ಸಿದ್ಧಾಂತ ತತ್ವದ ಅಡಿಯೊಳಗೆ ಯಾರು ಬಂದವ್ರನ್ನ ಕರ್ಕೊಳ್ತಿರ್ತೀವಿ, ಯಾರು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇಷ್ಟು ನಾನು ಹೇಳ್ಬೋದು. ನಿನ್ನೆ ಗಡ್ಕರಿ ಸಾಹೇಬ್ರು ಇತ್ತು. ನಿನ್ನೆ ಗಡ್ಕರಿ ಅವರು ಮಂಡ್ಯದಾಗಿದ್ದಿಲ್ವಾ? ಹಂಗಲ್ರಿ, ನಿನ್ನೆ ಗಡ್ಕರಿ ಅವರ ಮನೆ ಹೌದು ಮಾಡಿದಾರೆ ಹೆಸರು ಹೇಳ್ಬೇಕಾಗತ್ತ, ಮನೆ ಕುಂದಾರ ಹೆಸರು ಹೇಳೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಈಗ ನಿನ್ನೆ ಗಡ್ಕರಿ ಅವರು ಇದ್ರು, ನಿನ್ನೆ ಕಾರ್ಯಕ್ರಮ ಆಗಿದ್ದು, ಅಲ್ಲಿ IIT ಉದ್ಘಾಟನೆ ಇದ್ದು, ಅವನು ಮಾಡಿಕೊಟ್ರು. ಸರಿತಾಗ EVM ಉಪಯೋಗ ಮಾಡ್ಯಾರ. ಈಗ ಅವರಿಗೆ ಎಲ್ಲೆಲ್ಲಿ ಅಸಹಾಯಕರಾಗಿ ಇಂಥವು ಏನಂದ್ರೆ ಎಳಿಲಾರ್ದೆ ಹತ್ತು ಮಿಡಿಮೆ ಬಿತ್ತು ಅಂತ ನಮ್ಮ ಹಳ್ಳಿ ಗಾದಿ ಮಾತೈತಲ್ಲ, ಹಂಗೆ ಅವ್ರು ಏನಂದ್ರೆ ಇಂಥ ಕುಂಟ ನೆಪ ಹೇಳ್ಕೊಂತ ಹೊಂಟಾರ. ಅಂದ್ರೆ ಅವ್ರಿಗೆ ಏನಂದ್ರೆ ಈ ತಾಂತ್ರಿಕ ಜಗತ್ತಿನೊಳಗೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಯಾವ ದ್ವಾಪರ ಕಾಲದಾಗ ಅದನ್ನ ಮಾತಾಡ್ತಾರೆ, ಅವರು ಅರ್ಥನ ಆಗ್ತಾ ಇಲ್ಲ ಅಂತ ಹೇಳಲ್ಲ. ಈ ನಾವು ಕೊಡೋ ಮುಂದನ 17 ಮಂದಿನ ಹಿಂದಕ್ಕೆ ಉತ್ತರ ಪ್ರದೇಶದೊಳಗೆ, ಗುಜರಾತ್ನೊಳಗೆ ಎಷ್ಟೋ ಸಿಟ್ಟಿಂಗು ಮಿನಿಟ್ಸಿಂದ ಬಿಟ್ಟು ಕೊಟ್ಟಿವಿ. ಆಗ ನಮ್ಮಲ್ಲಿನೂ ಕೂಡ ಯಾರನ್ನೂ ನಾವಾಗಿ ಬಿಡೋ ಪ್ರಶ್ನೆ ಇಲ್ಲ. ಬಿಟ್ಟು ಹೋಗ್ತಾರೆ ಅಂದ್ರು ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ಯಾವತ್ತೂ ಕಂಪನಿ ಸರ್ಕಾರದ ಒಂದು ಕಂಪನಿ ಆಗಿರೋದ್ರಿಂದ ಯಾವತ್ತಾದರೂ ಕಾನೂನು ಬಾಹಿರವಾಗಲಿ ಅನಧಿಕೃತವಾಗಲಿ ಮಾಡ್ಕೊಳ್ಳೋಕೆ ಎಲ್ಲಿಯೂ ಬರೋದಿಲ್ಲ. ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ನಾನು ಅನ್ನೋಕ್ಕಾಗತ್ತಾ? ಅದು ಮೊದಲಾಗನೇ ಏನಂದ್ರೆ ಅಕ್ಯುಷನ್ ಆಗಿರ್ಬೇಕು, ಇಲ್ಲ ನೋಟಿಫಿಕೇಶನ್ ಆಗಿರ್ಬೇಕು, ಯಾವುದೇ ಒಂದು ಕಾನೂನಾತ್ಮಕವಾಗಿ ಆಗಿರ್ತೇವಿನ ಕಾನೂನು ಬಾಹಿರ ಸರ್ಕಾರ ಹೆಂಗೆ ಮಾಡೋಕ್ಕೆ ಸಾಧ್ಯ? ಯಾವುದೇ ಸರ್ಕಾರ ಇಲ್ಲಿ ಇವತ್ತು ಯಾವುದೋ ಒಬ್ಬ ರೈತನ ಹೆಸರು ಭೂಮಿನ ಸರ್ಕಾರ ತನ್ನ ಹೆಸರು ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಅದು ಎಲ್ಲಿ ಲೋಪ ಐತೆ ಅನ್ನೋದು ನನಗೆ ಗೊತ್ತಿಲ್ಲ. ಬೇಕಾದ್ರೆ ಅಧಿಕೃತವಾಗಿ ಏನು ಹೇಳಿದ್ರೆ ನಾನು ಮಾತಾಡ್ತೀನಿ. ಆಗಲೇ ಹೇಳಿದೆ ನಾನು, ಈ ಪಕ್ಷಕ್ಕೆ ಯಾರಿಂದನೂ ಏನು ತೊಂದರೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಎಲ್ಲ ಚುನಾವಣೆಯನ್ನು ನೋಡಿರಿ. ಈಗ ಒಂದು 6 ತಿಂಗಳೊಳಗೆ ಅನೇಕ ರಾಜ್ಯಗಳ ಫಲಿತಾಂಶಗಳನ್ನು ಕಂಡಿರಿ. ಈಗ 3 ದಿನದೊಳಗೆ 3 ರಾಜ್ಯದ ಫಲಿತಾಂಶನೂ ಕಂಡಿರಿ. ಎಲ್ಲೆಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೆಂಗೆ ಅಧಿಕಾರಕ್ಕೆ ಬಂದತೋ ಹಂಗೆ ಇಲ್ಲಿನೂ ಕೂಡ ಈ ಮೇ ತಿಂಗಳಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಂತ ಬಹಳ ಸ್ಪಷ್ಟ. ಈ ಸಂದರ್ಭದಲ್ಲಿ ಸಂಸದ ಅಂಬರೀಶ್ವರ್ ನಾಯಕ್, ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಸೇರಿದಂತೆ ಹಲವರಿದ್ದರು. ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿ ಆಡಳಿತ ನಡೆಸುತ್ತಿದ್ದು ಪರ್ಯಾಯ ರಾಜಕೀಯಕ್ಕೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ಎಸ್ಡಿಪಿಐ ಇವರನ್ನು ಬೆಂಬಲಿಸುವಂತೆ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿ ಆಡಳಿತ ನಡೆಸುತ್ತಿದ್ದು ಪರ್ಯಾಯ ರಾಜಕೀಯಕ್ಕೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜನತೆ ಎಸ್ಡಿಪಿಐ ಇವರನ್ನು ಬೆಂಬಲಿಸುವಂತೆ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಡಿಪಿಐ ಪಕ್ಷ ಸಾರ್ವತ್ರಿಕ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿ 2 ಹಂತದಲ್ಲಿ ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಜನರು ಬಹುಮತ ನೀಡಲಿಲ್ಲ. ಆದರೂ ಕಾಂಗ್ರೆಸ್ 14, ಜೆಡಿಎಸ್ 3 ಜನ ಶಾಸಕರು ಪಕ್ಷಾಂತರ ಮಾಡಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣರಾದರು. ಬಿಜೆಪಿ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲೇ ತೊಡಗಿದೆ. ಗುತ್ತೇದಾರರ ಸಂಘ ಪ್ರಧಾನಿಗಳಿಗೆ ಸರ್ಕಾರ ಭ್ರಷ್ಟಾಚಾರ ಕುರಿತು ದೂರು ನೀಡಿದರೂ ಇಂದಿಗೂ ಕ್ರಮವಾಗಿಲ್ಲ. ದಾಖಲೆ ನೀಡುವಂತೆ ಕೇಳುತ್ತಿದ್ದ ಮುಖ್ಯಮಂತ್ರಿಗಳಿಗೆ ಅವರದೇ ಪಕ್ಷದ ಶಾಸಕ ವಿರೂಪಾಕ್ಷಪ್ಪ ಮಾಡಾಳ್ ಬಹಿರಂಗವಾಗಿ ಕಚೇರಿಯಲ್ಲಿ ಹಣ ಪಡೆದಿರುವುದು ಲೋಕಾಯುಕ್ತರ ದಾಳಿಯಿಂದ ಬಯಲಾಗಿದೆ. ಶಾಲಾ ಮಕ್ಕಳಿಗೆ ಸಮವಸ್ತ್ರ ನೀಡದೆ ಮೊಟ್ಟೆ ಖರೀದಿಯಲ್ಲಿ ಸರ್ಕಾರ ಅಕ್ರಮ ನಡೆಸಿದೆ. ಜನರಿಗೆ ಮೂಲಭೂತ ಸೌಕರ್ಯ ಕೇಳದೆ ಮತಾಂತರ, ಲವ್ ಜಿಹಾದ್ ಬಗೆಗೆ ಮಾತನಾಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿರುವುದು ಭ್ರಷ್ಟಾಚಾರ ಮುಚ್ಚಿ ಹಾಕುವ ಮೂಲಕ ಕೋಮುವಾದ ಪ್ರಚೋದಿಸಲು ಮುಂದಾಗಿದ್ದಾರೆ. ರಾಜ್ಯದ 5 ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ಡಿಪಿಐ ಅಧಿಕಾರ ಹಿಡಿದಿದೆ. 300 ಹೆಚ್ಚು ಸದಸ್ಯರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಮಾಡಲು ಎಸ್ಡಿಪಿಐಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಭಯ ಮುಕ್ತ ಮತ್ತು ಹಸಿವು ಮುಕ್ತವಾದಂತಹ ಒಂದು ಸ್ವಾತಂತ್ರ್ಯ ಇರುವಂತಹ ಒಂದು ಸಮಾಜವನ್ನ ಸೃಷ್ಟಿ ಮಾಡಬೇಕು. ಇಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಸಂವಿಧಾನಬದ್ಧವಾದಂತಹ ಎಲ್ಲ ಹಕ್ಕುಗಳು ಸಮಾನವಾಗಿ ಸಿಗಬೇಕು. ಯಾರು ಜಾತಿಯ ಆಧಾರದಲ್ಲಿ, ಧರ್ಮದ ಆಧಾರದ ಮೇಲೆ
ಯಾರ ಮೇಲೆ ಕೂಡ ದೌರ್ಜನ್ಯಗಳು ನಡೆಯಬಾರದು ಅನ್ನುವಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು, ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜಕೀಯವನ್ನ ಮಾಡ್ತಾ ಇದೆ. ಇವತ್ತಿನ ಪ್ರಸಕ್ತ ರಾಜಕೀಯದಲ್ಲಿ ಒಳ್ಳು ಭರವಸೆಗಳನ್ನ ನೀಡ್ತಾ ಇರುವಂತಹ ರಾಜಕೀಯದ ಮಧ್ಯೆ ನಮ್ಮ ಪ್ರಧಾನಮಂತ್ರಿಗಳು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ಹೇಳಿದ್ರು, ನಾ ಖಾವುಂಗ ನಾ ಖಾನೆ ಲೂಂಗ ಅಂತ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ. ಆದ್ರೆ ಇವತ್ತು ಸಂಪೂರ್ಣ ಎಲ್ಲರೂ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತದ್ದು, ಬಿಜೆಪಿ ಅಂತೂ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿರುವಂತದ್ದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಈ ರಾಜ್ಯ ಕಂಡು ಕೇಳರಿಯದಂತಹ ಭ್ರಷ್ಟಾಚಾರ ಇವತ್ತು ನಾವು ನೋಡ್ತಾ ಇದ್ದೇವೆ. ಬರೇ ಕೊಳ್ಳು ಭರವಸೆಗಳು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು ಇವತ್ತು ಸಬ್ಕಾ ಸಾಥ್ ಅದು ಸಬ್ಕಾ ವಿನಾಶ ಆಗಿದೆ. ಯಾರು ಕೂಡ ಇಲ್ಲಿ ಸ್ವಸ್ಥವಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ರಾಜಕೀಯ ಸನ್ನಿವೇಶವನ್ನ ಬದಲಾಯಿಸಬೇಕಾದ್ರೆ ಒಂದು ನೈಜ ಜಾತ್ಯತೀತ ಮೌಲ್ಯಗಳನ್ನ ಅನುಸರಿಸುವಂತಹ ಈ ದೇಶದ ಸಂವಿಧಾನವನ್ನು ಅನುಸರಿಸಿಕೊಂಡು ಜನರಿಗೆ ಒಂದು ಪರ್ಯಾಯ ರಾಜಕೀಯ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕಾರ್ಯಾಚರಿಸ್ತಾ ಇದೆ. ನಾವು ನಮ್ಮ ಮಾಧ್ಯಮ ಮಿತ್ರ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಜನರ ಮುಂದೆ ಹೋಗುವುದು, ಜನರ ಓಟ್ ಕೇಳಲಿಕ್ಕೆ ಇರುವಂತಹ ಏನು ಯಾವ ರೀತಿ ಕೇಳುವುದು, ಏನಾರ ಮುಂದಿಟ್ಟುಕೊಂಡು ಕೇಳಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರ ರಾಜ್ಯಾಧ್ಯಕ್ಷರು ಹೇಳಿದರು. ನಾವು ಯಾವುದೇ ಚರಂಡಿ ರಸ್ತೆ ಅಭಿವೃದ್ಧಿ ಬಗ್ಗೆ ಮತವನ್ನ ಕೇಳಬಾರ್ದು, ಅದು ಕೇಳುವಂತ ಅರ್ಹತೆ ನಮಗಿಲ್ಲ. ನಾವು ಮತವನ್ನ ಕೇಳಬೇಕಾಗಿದ್ದು ಲವ್ ಜಿಹಾದ್, ಮತಾಂತರ ಅಥವಾ ಈ ರೀತಿಯಾದಂತಹ ಕೋಮು ವಿಚಾರಗಳನ್ನ ಮುಂದಿಟ್ಟುಕೊಂಡು ನಾವು ಮತವನ್ನ ಕೇಳಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಕೇಳಬಾರದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರ ಅಜೆಂಡವನ್ನು ಅವರು ಮುಂದಿಟ್ಟರು. ಯಾಕೆ ಅಂತ ಹೇಳಿದ್ರೆ ಅವರ ಬಳಿ ಇಷ್ಟು 4.5 ವರ್ಷ ಅವರು ಅಧಿಕಾರ ಮಾಡಿದ್ರು ಕೂಡ ಅವರ ಬಳಿ ಯಾವುದೇ ಅಭಿವೃದ್ಧಿಯ ಅಜೆಂಡಾ ಮುಂದಿಡುವಂಥದ್ದು ಇಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಕೋಮುವಾದ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜಾತಿ ಮಧ್ಯದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಇವತ್ತು ಬಿಜೆಪಿ ಅದರ ಹಿಂದಿರುವಂತ ಸಂಘ ಪರಿವಾರ ಮಾಡ್ತಾ ಇರುವಂತದನ್ನ ಕಾಣ್ತಾ ಇದೆ. ಆ ಮುಖಾಂತರ ಇವರು ಮತ್ತೆ ಚುನಾವಣೆಗೆ ಮುಂದೆ ಹೋಗ್ತಾ ಇರುವಂತದ್ದು ಇವರ ಅಜೆಂಡಾ. ಇದು ಒಂದು ಬದಿಯಲ್ಲಿ ಕೋಮುವಾದಿ ಅಜೆಂಡಾ ಆಗಿದ್ರೆ, ಬಿಜೆಪಿ ಅಜೆಂಡಾ ಆಗಿದ್ರೆ, ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ ಮತ್ತೆ ಇನ್ನಿತರ ಜಾತ್ಯತೀತ ಅಂತ ಹೇಳಿಕೊಳ್ಳುವಂತ ಪಕ್ಷಗಳು ಇವರು ಪರಸ್ಪರ ಕಚ್ಚಾಟದಲ್ಲಿದ್ದಾರೆ. ಇವರು ಬಿಜೆಪಿಯ ಈ ಕೋಮುವಾದ ಸಿದ್ಧಾಂತವನ್ನ, ಕೋಮುವಾದಿ ಅಜೆಂಡವನ್ನ ಎದುರಿಸುವಂತಹ, ಅದನ್ನ ತಡೆಯುವಂತಹ ಯಾವುದೇ ಅಜೆಂಡಾ ಇವರ ಬಳಿ ಇಲ್ಲ. ಅದರಲ್ಲಿರುವಂತಹ ಯಾವುದೇ ಒಂದು ಪ್ಲಾನ್ ಇವರ ಬಳಿ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಜನರು ಕೆಲಸ ಕಳೆದುಕೊಳ್ತಾ ಇದ್ದಾರೆ. ಇಲ್ಲಿ ಏನು ವೈದ್ಯಕೀಯ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇಲ್ಲ. ಇಲ್ಲಿ ಶಿಕ್ಷಣ ಜನರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಸಿಗ್ತಾ ಇಲ್ಲ. ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ವಿರೋಧ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಇದನ್ನ ಅಡ್ರೆಸ್ ಮಾಡಲಿಕ್ಕೆ ವಿಫಲ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ತೀವಿ. ಈ ಸಂದರ್ಭದಲ್ಲಿ ಆಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯದಲ್ಲಿ ಒಂದು ಪರ್ಯಾಯವಾದಂತಹ ಒಂದು ರಾಜಕೀಯ ಶಕ್ತಿಯಾಗಿ ನಾವು ಉದಯಿಸ್ತಾ ಇದ್ದೇವೆ. ಈಗಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ 300ಕ್ಕಿಂತಲೂ ಅಧಿಕ ಒಂದು ಏನು ನಮ್ಮ ಚುನಾಯಿತ ಜನಪ್ರತಿನಿಧಿಗಳನ್ನ ನಾವು ಹೊಂದಿದ್ದೇವೆ. ಕಾರ್ಪೊರೇಷನ್ಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಅಲ್ಲೆಲ್ಲವೂ ಕೂಡ ಭ್ರಷ್ಟಾಚಾರ ರಹಿತ, ಶುದ್ಧವಾದಂತಹ, ಜನಪರವಾದಂತಹ, ಜಾತ್ಯತೀತ ನಿಲುವಿನೊಂದಿಗಿರುವಂತಹ ಒಂದು ಅಧಿಕಾರವನ್ನ ನಾವು ನೀಡಿರುವಂಥದ್ದು ಜನತೆಯ ಮುಂದಿದೆ. ನಾವು 5 ಕಡೆ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿರುವಂತಹ ಸ್ಥಳಗಳಲ್ಲಿ ಜನರಿಗೆ ಭ್ರಷ್ಟಾಚಾರ ರಹಿತವಾದಂತಹ, ನಿಷ್ಪಕ್ಷಪಾತವಾದಂತಹ ಅಧಿಕಾರವನ್ನ ನೀಡುವುದರ ಮುಖಾಂತರ ನಾವು ಜನರಿಗೆ ಒಂದು ಪರ್ಯಾಯ ರಾಜಕೀಯದ ಪರಿಚಯವನ್ನ ಮಾಡ್ತಾ ಇದ್ದೇವೆ. ರಾಯಚೂರು ವಿಧಾನಸಭಾ ಕ್ಷೇತ್ರದ ನಿಯೋಜಿತ ಅಭ್ಯರ್ಥಿ ಸೈಯದ್ ಇಸಾಕ್ ಹುಸೇನ್ ಮಾತನಾಡಿ, ಕ್ಷೇತ್ರದ ಶಾಸಕರು ನಗರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಹೇಳುವ ಶಾಸಕರು ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಿಲ್ಲ. ಐಐಟಿ ವಂಚನೆಯಾದಂತೆ ಏಮ್ಸ್ ವಂಚಿಸಲು ಬಿಜೆಪಿ ಸಿದ್ಧವಾಗಿದೆ. ಬೈಪಾಸ್, ರಿಂಗ್ ರಸ್ತೆಗಳ ನಿರ್ಮಾಣ ಕೇವಲ ಘೋಷಣೆಗೆ ಸೀಮಿತವಾಗಿದೆ. ಜನರು ಎಸ್ಡಿಪಿಐ ಬೆಂಬಲಿಸುವಂತೆ ಮನವಿ ಮಾಡಿದರು. ಕ್ಯಾಂಡಿಡೇಟ್ ಡಿಕ್ಲೇರ್ ಆದಕ್ಕಿಂತ ಮುಂಚೆ ನಾನು ಜಿಲ್ಲಾ ಉಸ್ತುವಾರಿಯಾಗಿ 1 ವರ್ಷದಿಂದ ಈ ಒಂದು ಸಿಟಿಗೆ, ಈ ಜಿಲ್ಲೆಗೆ ಕೂಡ ನಾನು ಬಹಳಷ್ಟು ಸಮಸ್ಯೆ ಮತ್ತು ನಮ್ಮ ಸಭೆ ಆಂತರಿಕ ಮತ್ತು ಇದ್ರ ಬಗ್ಗೆ ನಾನು ಹೋರಾಟದಲ್ಲಿ ಕೂಡ ನಮ್ಮ ಪಕ್ಷದಿಂದ ನಾನು ಬಹಳಷ್ಟು ಕಡೆ ಬರೋ ಅವಕಾಶ ನನಗೆ ಕಲ್ಪಿಸಲಾಗಿತ್ತು.
ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಇಲ್ಲಿ ಡೆವಲಪ್ಮೆಂಟ್ ಏನೇ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಮ್ಮ ಈಗೇನು MLA ಇದ್ದಾರೆ, ಅವ್ರು ಹೇಳ್ತಾ ಇದ್ರು ನಾನು ಇಷ್ಟು ಕೋಟಿ ತಗೊಂಡು ಬಂದು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತೇನೆ. ಇಲ್ಲಿ ಯಾವುದೋ ಕಣ್ಣಿಗೆ ಕಾಣದ ಡೆವಲಪ್ಮೆಂಟ್ ಯಾವುದೂ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಯಾವುದೋ ಬ್ಯಾಕ್ವರ್ಡ್ ಏರಿಯಾಸ್ ಇದ್ದಾವೆ, ಮೈನಾರಿಟೀಸು ಮತ್ತು ದಲಿತರ ಏರಿಯಾಗಳು ಅವೆಲ್ಲ ಅದೇ ಥರ ಲಾಸ್ಟ್ 20 ವರ್ಷದಿಂದ ಯಾವ ಥರ ಇದ್ದಾವೆ ಅದೇ ಪ್ರಗತಿಯಲ್ಲಿ ಇದ್ದಾವೆ. ಯಾವುದು ಡೆವಲಪ್ಮೆಂಟ್ ಆಗಲಿಲ್ಲ. ಮತ್ತು ಇಲ್ಲಿ ಬಿಡಾಯಿ ಜಾನುವಾರುಗಳು ಕೂಡ ಊರಲ್ಲಿ ಜನ ವಾಸಿಸ್ತಕ್ಕಂಥ ಪ್ರದೇಶಗಳಲ್ಲಿ ಹಂದಿಗಳು ಜಾನುವಾರುಗಳು ಜನಸಾಮಾನ್ಯವಾಗಿ ಜನ ವಾಸಿಸ್ತಕ್ಕಂಥ ಪ್ರದೇಶದಲ್ಲಿ ಇದ್ದಾವೆ. ಅದ್ರ ಬಗ್ಗೆ ಕೂಡ ಯಾವುದು ಇದಾಗ್ತಾ ಇಲ್ಲ. ಅದರಿಂದ ಬಹಳಷ್ಟು ಅನಾಹುತಗಳಾಗ್ತಾ ಇದ್ದಾವೆ, ಆಕ್ಸಿಡೆಂಟ್ ಕೂಡ ಆಗಿದ್ದಾವೆ. ಮತ್ತೆ ಅದು ಕಾನೂನು ಕೂಡ ಇಲ್ಲ. ಯಾಕೆಂತಂದ್ರೆ ಸ್ಥಳೀಯವಾಗಿ ಅಲ್ಲಿ ಜನರು ವಾಸ ಹೋಗ್ತಾರೆ, ಅಲ್ಲಿ ಪ್ರಾಣಿಗಳು ಇರ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ಇಲ್ಲಿ ಹೆಲ್ತ್ ನಮ್ಮ CMC ಒಳಗಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನಿದೆ ಅದ್ರದ್ದು ಅವ್ರ ಕೆಲಸ ಪರಿಪೂರ್ಣವಾಗಿ ಮಾಡಲಿಲ್ಲ ಅಂತ. ಮತ್ತೆ ಬಹಳಷ್ಟು ಸಮಸ್ಯೆ ಇದ್ದಾವೆ ಇಲ್ಲಿ. ಇದು ಏಮ್ಸ್ ಮತ್ತೆ IIT ಬಗ್ಗೆ ಕೂಡ ಸ್ಥಳೀಯವಾಗಿ MP ಮತ್ತೆ MLA ಕೂಡ ನಮ್ಮ BJP ಪಕ್ಷದವರೇ ಆದ್ರೂ ಕೂಡ ಅದನ್ನು ಇಲ್ಲಿ ತರಲಿಕ್ಕೆ ಅವರು ವಿಫಲರಾಗಿದ್ದಾರೆ. ಅದು ಅವರು ತರಬಹುದಾಗಿತ್ತು, ಆದ್ರೆ ಅದು ದುರಾದೃಷ್ಟವಶಾತ್ ಹುಬ್ಬಳ್ಳಿಗೆ ಹೋಗಿದ್ದಾವೆ ಎರಡೂ ಕೂಡ. ಅದು ಕೂಡ ಸಮರ್ಪಕವಾಗಿ ಇಲ್ಲಿ ಸಾರ್ವಜನಿಕರ ಬೆಂಬಲದಿಂದ ಅದನ್ನು ನಾವು ಏನಾದರೂ ಒಂದು ಹೋರಾಟ ಮಾಡಿ ಆದ್ರೂ ಕೂಡ ಅದನ್ನು ಪಡೆಯಬಹುದಾಗಿತ್ತು. ಆದ್ರೆ ಅದು ಕೂಡ ಅವರು ರಾಜಕೀಯ ಒಂದು ಲಾಭಿಯಕ್ಕೋಸ್ಕರ ಮೋಸ್ಟ್ಲಿ ಇಲ್ಲಿ ಅವರು ತರಲು ವಿಫಲರಾಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬೈಪಾಸ್ ರೋಡ್ ಕೂಡ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಬಹುದಾಗಿತ್ತು. ಅದು ಕೂಡ ಬಹಳಷ್ಟು ಸಮಸ್ಯೆ ಇದೆ. ಒಂದು ಬೈಪಾಸ್ ರೋಡ್, ರಿಂಗ್ ರೋಡ್ ಕೂಡ ಮಾಡಬೇಕು ರಾಯಚೂರು ಡೆವಲಪ್ಮೆಂಟ್ ಉದ್ದೇಶಕ್ಕೋಸ್ಕರ. ಈ ತರ ಬಹಳಷ್ಟು ಲೋಕಲ್ ಸಮಸ್ಯೆ ಇದಾವೆ. ಅದನ್ನು ಮುಂಬರುವ ದಿನಗಳಲ್ಲಿ ಸಮರ್ಪಕವಾಗಿ ಯಾವ ತರ ನಾವು ನಿಭಾಯಿಸಲು ನಮ್ಗೆ ಇದರಿಂದ ಸಾಧ್ಯತೆ ಇದೆ, ಸಂಪೂರ್ಣವಾಗಿ ನಾವು ಅದನ್ನು ಮುಂಬರುವ ದಿನಗಳಲ್ಲಿ ನಿಭಾಯಿಸ್ತೀವಿ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ತೌಸಿಫ್ ಅಹಮದ್, ಜಿಲ್ಲಾ ಕಾರ್ಯದರ್ಶಿ ಜಿಲಾನಿ ಪಾಷಾ, ಮತೀನ್ ಅನ್ಸಾರಿ, ಸೈಯದ್ ಇರ್ಫಾನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉಚಿತ ಗ್ಯಾಸ್ ಹಾಗೂ ಅಕ್ಕಿ ನೀಡುವಂತೆ ಮಹಿಳೆಯರು ಆಗ್ರಹಿಸಿದ ಘಟನೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ನಡೆಯಿತು. ಉಚಿತ ಗ್ಯಾಸ್ ಹಾಗೂ ಅಕ್ಕಿ ನೀಡುವಂತೆ ಮಹಿಳೆಯರು ಆಗ್ರಹಿಸಿದ ಘಟನೆ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ನಡೆಯಿತು. ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಫಲಾನುಭವಿಗಳ ಸಮಾವೇಶಕ್ಕೆ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಫಲಾನುಭವಿಗಳನ್ನು ಆಯಾ ಇಲಾಖೆ ಅಧಿಕಾರಿಗಳು ಕರೆತಂದಿದ್ದರು. ವಾಹನಗಳಲ್ಲಿ ಆಗಮಿಸಿದ ಮಹಿಳೆಯರು ಸಮಾವೇಶಕ್ಕಾಗಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಮಾಗೊಂಡಿದ್ದರು. ನಿಗದಿತ ಸಮಯಕ್ಕೆ ಸಮಾವೇಶ ಪ್ರಾರಂಭವಾಗಲಿಲ್ಲ. ಈ ಮಧ್ಯೆ ಮಹಿಳೆಯರು ಎದ್ದು ನಿಂತು ಉಚಿತ ಗ್ಯಾಸ್ ನೀಡುವುದಾಗಿ ಹೇಳಿ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಿಸಲಾಗಿದೆ. ದುಡಿಯುವ ಮಹಿಳೆಯರು 1,000 ರೂಪಾಯಿ ಕೊಟ್ಟು ಸಿಲಿಂಡರ್ ಕೊಳ್ಳಲು ಆಗುವುದಿಲ್ಲ. ಉಚಿತ ಸಿಲಿಂಡರ್ ನೀಡಬೇಕೆಂದು ಆಗ್ರಹಿಸಿದರು. ಉಚಿತ ಅಕ್ಕಿ ನೀಡುವುದಾಗಿ ಹೇಳಿ 5 ಕೆಜಿ ಅಕ್ಕಿ ನೀಡಲಾಗುತ್ತಿದೆ. ಕುಟುಂಬ ಒಂದಕ್ಕೆ 5 ಕೆಜಿ ಅಕ್ಕಿ ಪಡೆದು ಜೀವನ ನಡೆಸಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು. ಕಾರ್ಯಕ್ರಮಗಳು ರಾಜಕೀಯ ಪಕ್ಷಗಳಿಗೆ ಬರುವಂತೆ ಹೇಳುವವರು ಜನರಿಗೆ ಬೇಕಾಗುವ ಸೌಕರ್ಯ ಕೊಡಬೇಕೆಂದು ಒತ್ತಾಯಿಸಿದರು. ಅನೇಕ ಮಹಿಳೆಯರು ಒಂದೇ ಬಾರಿಗೆ ಎದ್ದು ಆಗ್ರಹಿಸಿದ್ದರಿಂದ ಕಾರ್ಯಕ್ರಮದಲ್ಲಿ ಕೆಲ ಗೊಂದಲ ಉಂಟಾಗಲು ಕಾರಣವಾಯಿತು. ಸಂಘಟಕರು ಮಧ್ಯಪ್ರವೇಶಿಸಿ ಮಹಿಳೆಯರನ್ನು ಸಮಾಧಾನಪಡಿಸಿದರು.
ಸರ್ಕಾರಗಳ ಫಲಾನುಭವಿಗಳಾಗಿ ಸಮ್ಮೇಳನದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಕೇಂದ್ರದ ಸಚಿವರು ಆತ್ಮೀಯರು ಸಹೋದರರಾದ ಮಾನ್ಯ ನಾರಾಯಣ ಸ್ವಾಮೀಜಿಯವರೇ, ಅದೇ ರೀತಿ ಈಗಾಗಲೇ ಸವಿಸ್ತಾರವಾಗಿ ಕಾರ್ಯಕ್ರಮಗಳ ಬಗ್ಗೆ ಗಮನಕ್ಕೆ ತಂದಂತ ತಾಲೂಕಾ ಸಾಹೇಬ್ರೆ, ಅದೇ ರೀತಿ ಎಲ್ಲ ಕಾರ್ಯಕ್ರಮದ ಶಂಕರ್ ಪಾಟೀಲ್ ಮನೇಕಪ್ಪ ಅವರೇ, ಶ್ರೀಯುತ ಶಿವರಾಜ್ ಪಾಟೀಲ್ ಅವರೇ, ಶ್ರೀಯುತ ವಿಶ್ವನಾಥ್ ಅವರೇ, ಶ್ರೀಯುತ ನಾಡಗಲ್ ಅವರೇ, ಮಾನ್ಯ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಅವರೇ, ಪಿಒರಾದಂತ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಅಣ್ಣತಮ್ಮಂದಿರೇ, ಅಕ್ಕತಂಗರೇ, ಎಲ್ಲ ಮಾಧ್ಯಮದ ಇವತ್ತಿನ ದಿವಸ ಸುಮಾರು 26 ಇಲಾಖೆಯಿಂದ ಈ ಜಿಲ್ಲೆಯ 27,000 ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಮುಖಾಂತರ ನೇರವಾಗಿ ಫಲಾನುಭವಿಗಳಿಗೆ ಆ ಒಂದು ಯೋಜನೆಗಳನ್ನು ತಲುಪತಕ್ಕಂಥ ಕೆಲಸ ಇದಾಗಿದೆ. ಇದು ಒಂದು ಬಹಳ ಮಹತ್ವವಾದಂತ ಯೋಜನೆ. ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಪಂಚಾಯತ್ಗಳಾದರೂ ಸಹ ಅಲ್ಲೆಲ್ಲ ಸಹ ಓಡಾಡಿ ಶ್ರಮಪಟ್ಟು ನಾವು ಯೋಜನೆಯನ್ನು ಯಾವುದು ಆಗಬಾರ್ದು ಅಂತ ಹೇಳಿ ಇಡೀ ಜಿಲ್ಲೆಯಲ್ಲಿ ಏನು ಆ ಫಲಾನುಭವಿಗಳನ್ನ ಒಂದೇ ಕಡೆ ಕರೆಸಿ ನಮಗೆ ನೇರವಾಗಿ ಆ ಯೋಜನೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯನ್ನು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಜಾರಿಗೊಳಿಸುವುದು ಸೇರಿದಂತೆ ಶಿಕ್ಷಣ ಬೇಡಿಕೆಗಳನ್ನು ಸೇರ್ಪಡೆ ಮಾಡುವಂತೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಐಎಸ್ಒ ಜಿಲ್ಲಾ ಸಮಿತಿ ಸದಸ್ಯ ಜುಬೇರ್ ಖಾನ್ ಮನವಿ ಮಾಡಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಜಾರಿಗೊಳಿಸುವುದು ಸೇರಿದಂತೆ ಶಿಕ್ಷಣ ಬೇಡಿಕೆಗಳನ್ನು ಸೇರ್ಪಡೆ ಮಾಡುವಂತೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಐಎಸ್ಒ ಜಿಲ್ಲಾ ಸಮಿತಿ ಸದಸ್ಯ ಜುಬೇರ್ ಖಾನ್ ಮನವಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿ ಯುವಜನರು ಅನೇಕ ಶೈಕ್ಷಣಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳ ಶಿಕ್ಷಣ ಜಾರಿಗೆ ಬದ್ಧತೆ ತೋರುತ್ತಿಲ್ಲ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವ ಮೂಲಕ ಉತ್ತರದಾಯಿತ್ವ ಪ್ರದರ್ಶಿಸಬೇಕೆಂದರು. ಸರ್ಕಾರ ಶಾಲೆಗಳನ್ನು ಮಕ್ಕಳ ಸಂಖ್ಯೆಯ ಮೇಲೆ ವಿಲೀನ ಮಾಡಲು ಹೊರಟಿದೆ. ಸರ್ಕಾರಿ ಶಾಲೆಗಳಲ್ಲಿ ಬೋಧಿಸಲು 50%ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ, ಕಲಿಕಾ ವಾತಾವರಣ ಇಲ್ಲದೆ ಹೋಗಿದೆ. ಉನ್ನತ ಶಿಕ್ಷಣ ಪರಿಸ್ಥಿತಿಯು ವಿಭಿನ್ನವಾಗಿದೆ. ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪಿಎಚ್ಡಿ ಸಂಶೋಧನಾ ಚಟುವಟಿಕೆಗಳು ನಿಂತು ಹೋಗಿವೆ. ಪ್ರವೇಶಾತಿಯೂ ನೀಡುತ್ತಿಲ್ಲ. ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊರತೆ ಎದುರಿಸುವಂತಾಗಿದೆ. ವಿಶ್ವವಿದ್ಯಾಲಯ ಗುಣಮಟ್ಟ ಹೆಚ್ಚಿಸುವ ಬದಲು ವಿದೇಶಿ ಖಾಸಗಿ ವಿಶ್ವವಿದ್ಯಾಲಯಗಳನ್ನು ಮನಸೋ ಇಚ್ಛೆ ಅನುಮತಿ ನೀಡಲಾಗುತ್ತಿದೆ. ಸಾಮಾಜಿಕ ನ್ಯಾಯವನ್ನು ಉಳಿಸಲು ಶಿಕ್ಷಣ ಖಾತ್ರಿ ನೀಡಲು ಆಗ್ರಹಿಸಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಪ್ರಣಾಳಿಕೆ ಪ್ರತಿ ನೀಡಿ ಆಗ್ರಹಿಸಲಾಗುತ್ತದೆ ಎಂದರು. ಎಲ್ಲರೊಟ್ಟಿಗೆ ಚರ್ಚೆ ಮಾಡಿ ಈ ವಿಧಾನಸಭಾ ಚುನಾವಣೆಯಲ್ಲಿ ವಿದ್ಯಾರ್ಥಿ ಪ್ರಣಾಳಿಕೆಯನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ವಿದ್ಯಾರ್ಥಿ ಪ್ರಣಾಳಿಕೆಯು 5 ಮೂಲ ಅಂಶಗಳನ್ನು ಒಳಗೊಂಡಿದೆ. ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣ, ಮಾನವ ಹಕ್ಕುಗಳು, ಉದ್ಯೋಗ ಮತ್ತು ಸಾಮಾಜಿಕ ನ್ಯಾಯ. ಇಂದಿನ ನಮ್ಮ ಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ರಾಜಕೀಯ ಸನ್ನಿವೇಶಗಳಲ್ಲಿ ಶಿಕ್ಷಣದ ಮೂಲ ಒಂದು ಉದ್ದೇಶ, ಮೂಲ ಒಂದು ಆಧಾರವನ್ನಾಗಿ ಅದರ ಮೇಲೆ ಡಿಸ್ಕಷನ್ ಆಗಿ ಚುನಾವಣೆ ಆಗಬೇಕಿದೆ. ಅದನ್ನ ಒಬ್ಬ ವಿದ್ಯಾರ್ಥಿ ಸಂಘಟನೆಯಾಗಿ ಈ ಕೆಲಸವನ್ನು ನಮ್ಮ ನೈತಿಕ ಒಂದು ಜವಾಬ್ದಾರಿ ಅಂತ ನಾವು ಭಾವಿಸ್ತೀವಿ. ಇವತ್ತಿಗೆ ನಾವು ನೋಡೋದಾದ್ರೆ NEP 2020ರಲ್ಲಿ ಜಾರಿಯಾದ ನಂತರ ನಮಗೆ ಹಲವಾರು ರೀತಿಯಲ್ಲಿ ನಾವು ಎಜುಕೇಶನಲ್ ಸಿಸ್ಟಮ್ಸ್ ನಲ್ಲಿ ಚೇಂಜಸ್ ಅನ್ನ ನೋಡ್ತಾ ಇದ್ದೇವೆ. ಆದರೆ ಇಂದಿನ ಪ್ರಾಥಮಿಕ ಹಂತದ ನಮ್ಮ ರಾಜ್ಯದ ಒಂದು ಅಂಕಿಅಂಶವನ್ನು ನಾವೇನಾದ್ರೂ ಗಣನೆಗೆ ತೆಗೆದುಕೊಂಡ್ರೆ 57% ಶಿಕ್ಷಕರ ಹುದ್ದೆ ಇಂದು ಖಾಲಿ ಇರುವುದಾಗಿ ನಾವು ನಮ್ಮ ಸರ್ಕಾರಿ ಶಾಲೆಗಳನ್ನ ನೋಡ್ತಾ ಇದ್ದೇವೆ.
ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವುದಾಗಲಿ, ಅದನ್ನು ಸಂಪೂರ್ಣವಾಗಿ ಮುಚ್ಚುವುದಾಗಲಿ, ಇಂತಹ ಕೆಲಸಗಳನ್ನು ನಾವು ಇಂತಹ ಒಂದು ಸಿಚುವೇಶನ್ ಅನ್ನು ನೋಡ್ತಾ ಇರುವಾಗ ಈ ಚುನಾವಣೆಗಳಲ್ಲಿ ಶಿಕ್ಷಣದ ಒಂದು ಮೇಜರ್ ಸ್ಟೇಕ್ ಹೋಲ್ಡಿಂಗ್ ಆಗಿರುವಂತಹ ವಿದ್ಯಾರ್ಥಿಗಳ ಧ್ವನಿಯನ್ನ ನಾವು ರಾಜಕೀಯ ಪಕ್ಷಗಳಿಗೆ ನಮ್ಮ ಪ್ರಣಾಳಿಕೆಯ ಮುಖಾಂತರ ನೀಡಿ ನಮ್ಮ ಪ್ರಣಾಳಿಕೆಯಲ್ಲಿರುವಂತಹ ಅಂಶಗಳನ್ನು ಅವರು ಸೇರಿಸಿಕೊಂಡು ಕೇವಲ ಸೇರಿಸುವುದು ಮಾತ್ರವಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡುವ ಒಂದು ಭರವಸೆಯನ್ನು, ಆಶ್ವಾಸನೆಯನ್ನು ನೀಡುವವರಿಗೆ ಮಾತ್ರ ನಾವು ನಮ್ಮ ಒಬ್ಬ ವಿದ್ಯಾರ್ಥಿಗಳಾಗಿ ನಾವು ನಮ್ಮ ಮತವನ್ನು ನೀಡ್ತೇವೆ ಎನ್ನುವ ಒಂದು ಪ್ರೊಸೆಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ರಾಜ್ಯಾದ್ಯಂತ ನಾವು ಈ ವಿದ್ಯಾರ್ಥಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಇದೇ ರೀತಿಯಾಗಿ ಉನ್ನತ ಶಿಕ್ಷಣವನ್ನು ನಾವು ಏನಾದರೂ ನೋಡುವುದಾದ್ರೆ ಏಷ್ಯಾದಲ್ಲಿಯೇ ಏಕಮಾತ್ರ ಭಾಷಾ ಆಧಾರಿತವಾದಂತಹ ಹಂಪಿ ವಿಶ್ವವಿದ್ಯಾಲಯವನ್ನು ನಾವು ಕೂಡ ನೋಡ್ಬೇಕಾಗ್ತದೆ. ಅಲ್ಲಿ ನಾವು ಇವತ್ತು ನೋಡೋದಾದ್ರೆ 3 ವರ್ಷಗಳಿಂದ PhD ಅಡ್ಮಿಷನ್ಸ್ಗಳಿಲ್ಲ. ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಯಾರು PhD ಫೆಲೋಶಿಪ್ ಗಳನ್ನ ಮಾಡ್ತಾ ಇದ್ದಾರೆ. 10 ತಿಂಗಳಾದರೂ 7 ತಿಂಗಳಿಗೊಮ್ಮೆ ಅವರಿಗೆ ಫೆಲೋಶಿಪ್ ಅನ್ನು ನೀಡಲಾಗ್ತದೆ. ಇದು ಅವರ ಒಂದು ರಿಸರ್ಚ್ ಅನ್ನು ಕುಂಠಿತಗೊಳಿಸ್ತಾ ಇದೆ. ಈ ಒಂದು ಹಲವಾರು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ರಾಜ್ಯಾದ್ಯಂತ ನಮ್ಮ ವಿದ್ಯಾರ್ಥಿ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಹಂತವಾಗಿ ನಾವು ಈಗಾಗಲೇ ರಾಜ್ಯದ ಹಲವಾರು ಪೊಲಿಟಿಕಲ್ ಪಾರ್ಟೀಸ್ ಗಳಿಗೆ ಅಪ್ರೋಚ್ ಆಗಿ ನಮ್ಮ ಪ್ರಣಾಳಿಕೆಯನ್ನು ಅವರೊಟ್ಟಿಗೆ ಚರ್ಚಿಸಿದ್ದೇವೆ. ಈ ಅಂಶಗಳನ್ನು ಅವರು ಅದರಲ್ಲಿ ಸೇರಿಸ್ಕೋಬೇಕಂತ ಹೇಳಿದ್ದೇವೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರು ಎಸ್ಐಒ ಕಾರ್ಯದರ್ಶಿ ಇಲಿಯಾಸ್ ಮಾತನಾಡಿ, ರಾಜಕೀಯ ಪಕ್ಷಗಳು ಶಿಕ್ಷಣ ವಿಷಯವಾಗಿ ಮಾತನಾಡುತ್ತಿಲ್ಲ. ನಿರುದ್ಯೋಗ ಶಿಕ್ಷಣ ಕಾಯ್ದೆಗಳು ಜಾರಿಗೊಳಿಸುತ್ತಿಲ್ಲ. ಶಿಕ್ಷಣ ಹಕ್ಕು ಜಾರಿಗೊಳ್ಳುತ್ತಿಲ್ಲ. ರಾಜಕೀಯ ಪಕ್ಷಗಳು ವಿದ್ಯಾರ್ಥಿಗಳು ಓಟು ಪಡೆಯಲು ಮಾತ್ರ ಇವೆ. ಶಿಕ್ಷಣ ಹಕ್ಕು ಸೌಲಭ್ಯ ಕೊಡಲು ಭರವಸೆ ನೀಡಬೇಕೆಂದರು. ಸತತವಾಗಿ ಪ್ರಯತ್ನ ಪಡುತ್ತಿರುವ ಒಂದು ಸಂಘಟನೆಯಾಗಿದೆ. ಇಲ್ಲಿ ನಾವು ಪ್ರಣಾಳಿಕೆಯ ಬಗ್ಗೆ ಸವಿಸ್ತಾರವಾಗಿ ಸಹೋದರರು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಇನ್ನ ಈ ಒಂದು ಎಸ್ಎಒದ ಉದ್ದೇಶ ಇಷ್ಟೇ ಇದೆ. ಬರುತ್ತಿರುವಂತಹ ವಿಧಾನಸಭೆಯಲ್ಲಿ ಯಾವೆಲ್ಲ ಸರ್ಕಾರಗಳು ಇಲ್ಲಿವರೆಗೆ ಬಂದು ಹೋಗಿದೆ, ಈ ಒಂದು ಶಿಕ್ಷಣದಲ್ಲಿ ಯಾವುದೇ ರೀತಿ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಎಂಬುದು ಒಂದು ನಮಗೆ ಬಹಳ ಒಂದು ಛೇದಕರ ಆಗ್ತಾ ಇದೆ. ಯಾಕೆಂದ್ರೆ ಈ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದ ಅವಶ್ಯಕತೆ ಇಲ್ಲಿದೆ. ಒಂದು ಕಡೆ ಶಿಕ್ಷಣ ಪಡೆದಂತಹ ಯುವಕರು ಅಮಾನವೀಯ ರೀತಿಯಲ್ಲಿ ವರ್ತಿಸುತ್ತಾ ಇರಬೇಕಾದ್ರೆ ಸರ್ಕಾರಗಳು ಯಾವುದೇ ರೀತಿಯ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವುದು ಅದು ಕಾಣ್ತಾ ಇಲ್ಲ. ನಾವು ಅದಕ್ಕಾಗಿ ಕೆಲವೊಂದು ವಿಷಯಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಮಾಡಿದ್ದೇವೆ. ಆ ವಿಷಯಗಳನ್ನು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಯಾವೆಲ್ಲ ಇದೆ, ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳಿದೆ, ಈ ನಮ್ಮ ಪ್ರಣಾಳಿಕೆಯನ್ನು ನಾವು ನೀಡ್ತೇವೆ. ಯಾವ ಪಕ್ಷ ಈ ಪ್ರಣಾಳಿಕೆಯನ್ನು ಉದ್ದೇಶಿಸಿ ಅದ ಒಂದು ನಂಬಿಕೆಯನ್ನು ನಮಗೆ ನೀಡುತ್ತಾರೋ, ಭರವಸೆಯನ್ನು ನೀಡುತ್ತಾರೋ, ಎಸ್ಐಒ ಸಂಪೂರ್ಣವಾಗಿ ಅವರಿಗೆ ಸಹಕರಿಸುತ್ತೇವೆ ಎಂಬ ಒಂದು ಉದ್ದೇಶದೊಂದಿಗೆ ಈ ಪ್ರಣಾಳಿಕೆಯನ್ನು ನಾವು ಎಸ್ಐಒ ರಾಜ್ಯಾದ್ಯಂತ ಈ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಪ್ರಣಾಳಿಕೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನೂರ್ ಅಹಮದ್, ಜುಬೇರ್ ಖಾನ್, ಅಬ್ದುಲ್ ಹಸನ್ ಉಪಸ್ಥಿತರಿದ್ದರು. ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಏಕಪಕ್ಷೀಯ ಆಡಳಿತದಿಂದ ಬೇಸತ್ತು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವುದಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಶರಣ್ಗೌಡ ಸುಂಕೇಶ್ವರ್ ಹೇಳಿದರು. ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಏಕಪಕ್ಷೀಯ ಆಡಳಿತದಿಂದ ಬೇಸತ್ತು ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವುದಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಶರಣಗೌಡ ಸುಂಕೇಶ್ವರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ಬಿಜೆಪಿ ಪಕ್ಷದ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಶಾಸಕ ಕೆ ಶಿವನಗೌಡ ಪರವಾಗಿ ಕೆಲಸ ಕಾರ್ಯ ಮಾಡಿದ್ದು, ಹಂಪಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯನಾಗಿಯೇ ಸೇವೆಯಲ್ಲಿ ಇದ್ದೆ. ಆದರೆ ಕೆ ಶಿವನಗೌಡ ನಾಯಕ್ ಇವರು ಸಂಕೇಶ್ವರ ಹಾಳ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅನುದಾನ ನೀಡದೆ ತಾರತಮ್ಯ ಮಾಡುತ್ತಿದ್ದಾರೆ. ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ವಹಿಸುತ್ತಿರುವ ಧೋರಣೆಯಿಂದ ಬೇಸತ್ತು ಪಕ್ಷಕ್ಕೆ ರಾಜೀನಾಮೆ ನೀಡುವುದಾಗಿ ಹೇಳಿದರು. ಮುಂದೆ ಯಾವ ಪಕ್ಷ ಸೇರುವ ಕುರಿತು ಇನ್ನೂ ನಿರ್ಧರಿಸಿಲ್ಲ ಎಂದರು. ಕೂಡ ನಾವು ಯಾಕಂದ್ರೆ ಹಂಪಿ ಯೂನಿವರ್ಸಿಟಿ ಸಂಬಂಧಪಟ್ಟಂತ ಸರ್ಕಾರದಿಂದ ವಿಶ್ವವಿದ್ಯಾಲಯ ನಡೀತಕ್ಕಂಥದ್ದು, ಅಲ್ಲಿ ಯಾವುದೇ ಯೂನಿವರ್ಸಿಟಿಗಳಿಂದ ಬೇರೆ ಬೇರೆ ಕಾಲೇಜುಗಳಿಂದ ಅನುದಾನ ಬರಲ್ಲ ಆ ಒಂದು ಯೂನಿವರ್ಸಿಟಿ. ಆ ನಿಟ್ಟಿನಲ್ಲಿ ಕೂಡ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೊಫೆಸರ್ಗಳು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಒಂದು ವಿಸಿ ದುರಾಡಳಿತಕ್ಕೆ ಬೇಸರ ಅಂತಂದ್ರೆ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾನು ಒಂದು ಅರ್ಜಿಯನ್ನು ಹೋಗಿದ್ದೇನೆ. ಅಂದ್ರೆ ಆ ವಿಸಿಗಳನ್ನ ಸಾಂಚಿರತಕ್ಕಂಥ ವಿಷಯವನ್ನು ಮುಂದುವರಿಸಬಾರ್ದು ಮತ್ತು ಅಲ್ಲಿರ್ತಕ್ಕಂಥ ಪ್ರೊಫೆಸರ್ಗಳ ಮೇಲೆ ಕೂಡಿದಂಥ ಮೊಕದ್ದಮೆಗಳನ್ನು ವಾಪಸ್ ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಇದು ಮಾಡಬೇಕನ್ನೋ ನಾನು ಧಾರವಾಡ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕಿದ್ದೆ ಸರ್ಕಾರಕ್ಕೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾನು ಈ ಒಂದು ರಾಜೀನಾಮೆ ಅಂದರೆ ಇನ್ನೂ ಒಂದು ವಾರದಲ್ಲಿ ಕೇಸನ್ನು ಕ್ಲಿಯರ್ ಆಗ್ತದೆ. ಆ ನಂತರ ನಾನಂತಂದರೆ ನಾನು ನನ್ನ ರಾಜ್ಯಪಾಲರಿಗೆ ನಾನು ರಾಜೀನಾಮೆ ಪತ್ರವನ್ನು ಕೂಡ ನಾನು ಅವರಿಗೆ ರವಾನಿಸ್ತೇನೆ, ಸಂಬಂಧಪಟ್ಟ ವಿಷಯಗಳಿಗೆ ಮತ್ತು ಇವರಿಗೆ.
ಇವತ್ತು ಮಾತ್ರ ನಾವು ಪಕ್ಷಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇವತ್ತು ಪರಮಾನಂದ ದೇಸಾಯಿ ಅಂತ ಇವರು ಹಿರಿಯ ಮುಖಂಡರು, ಇವರು ಶಿವ ಸೌಕಾರ ಕೇಸಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಮರಾಪುರ ಗ್ರಾಮದವರು ಮತ್ತು ಭೀಮನಗೌಡ ಅಂತ ಅವರು ಜಿನ್ನಾಪುರ ಗ್ರಾಮದ ಮುಖಂಡರು, ಇವರೆಲ್ಲರೂ ಕೂಡ ಕಳೆದ ಒಂದು 15 ವರ್ಷಗಳಿಂದ ಅವರಿಗೆ ಕೆಲಸ ಮಾಡಿ ಪ್ರಕೋಷ್ಠಗಳ ಸದಸ್ಯರು ಇವತ್ತು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ನಾವು ಕಳೆದ 15 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ಮತ್ತು ಶಿವನಗೌಡರ ಕಾರ್ಯವೈಖರಿಗಳನ್ನು ಹಂಚ್ಕೊಂಡು ಅವ್ರ ಜೊತೆನೇ ಕೆಲಸ ಮಾಡ್ತಾ ಇದ್ದೇವೆ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದಾಗ ಮತ್ತು ನಾವು ನಮ್ಮ ಒಂದು ಬೆಳವಣಿಗೆಗಳಿಗೆ ಅವರು ಸ್ಪಂದನೆ ಮಾಡದಿದ್ದಾಗ ಆ ಒಂದು ನನಗೆ ನಾವೆಲ್ಲರೂ ಇವತ್ತು ಹಿರಿಯ ಮುಖಂಡರು ಮತ್ತು ನಮ್ಮ ಸಮಾನ ಮನಸ್ಕರು ಸೇರಿ ಇವತ್ತು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿರ್ಧಾರದಿಂದ ಇವತ್ತು ತಮ್ಮ ಮೂಲಕ ಇವತ್ತು ಬಿಜೆಪಿ ಪಕ್ಷಕ್ಕೆ ಮತ್ತು ನಮ್ಮ ವಿವಿಧ ಏನು ಹುದ್ದೆಗಳಿದ್ದಾವೆ ಆ ಸ್ಥಾನಕ್ಕೂ ಕೂಡ ನಾವು ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ತಮ್ಮ ಮೂಲಕ ಇವತ್ತು ಮನವಿ ಮಾಡ್ತಾ ಇದ್ದೀವಿ. ನಡೆಗಳಂದ್ರೆ ಏನಂತಂದ್ರೆ ಅವರು ಒಂದು ನಿರ್ಧಾರಗಳೇನಿದ್ದಾವೆ. ಈಗ ನಾವು ಕಳೆದ 15 ವರ್ಷಗಳಿಂದ ಅವ್ರ ಜೊತೆಗೇನೆ ಪಕ್ಷದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೇವೆ ಮತ್ತು ಅವರ ಬೆಂಬಲವಾಗಿ ನಿಂತು ಯಾವುದೇ ಆಗಿರ್ಬೋದು, ಇನ್ನು ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ನಮ್ಮ ಊರಿಗಾಗಿರ್ಬೋದು, ನಮ್ಮ ಸುತ್ತಮುತ್ತಲ ಗ್ರಾಮಗಳು ಏನಿದಾವೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಕಳೆದ 5 ವರ್ಷಗಳಿಂದ ಕೂಡ ನಾವು ನಮ್ಮ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುದಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಕೂಡ ಒಂದು ಅನುದಾನವನ್ನ ನಮ್ಮ ಏನು ರಾಮದುರ್ಗ ಗ್ರಾಮ ಪಂಚಾಯತಿಯಲ್ಲಿ ಆ ಗ್ರಾಮ ಪಂಚಾಯತಿ ಕೂಡ ಇಲ್ಲಿವರೆಗೂ ಅನುದಾನವನ್ನು ನೀಡ್ತಾ ಇದ್ದೇವೆ. ಮತ್ತು ನಾವು ಏನು ಪಕ್ಷದ ವಿಚಾರವಾಗಿ ಮತ್ತು ಆ ಸ್ಥಳೀಯ ವಿಚಾರವಾಗಿ ಏನು ಹೇಳಿದೀವಿ ಅವರಿಗೆ ಆ ವಿಚಾರಗಳಿಗೆ ಕೂಡ ಸ್ಪಂದನೆ ನೀಡದಂತೆ ಅದು. ಸೊ ಹಾಗಾಗಿ ಏನಂತಂದರೆ ನಾವು ಈ ಪಕ್ಷದಲ್ಲಿ ಇನ್ನೂ ಎಷ್ಟು ಕೂಡ ದುಡಿದ್ರು ಕೂಡ ನಮಗೆ ನಮ್ಮ ಅವಶ್ಯಕತೆ ಅವರಿಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ತಿಳಿದುಕೊಂಡು ಈ ಸಂದರ್ಭದಲ್ಲಿ ಪರಮಾನಂದ ದೇಸಾಯಿ, ಶಿವಕುಮಾರ್ ಸಾಹುಕಾರ, ಅಮರಾಪುರ್, ಭೀಮನಗೌಡ, ಜಿನ್ನಾಪುರ್ ಇದ್ದರು. ಸರ್ಕಾರ ಯೋಜನೆಗಳ ಸಮಾವೇಶ ರಾಜಕೀಯವಾಗಿ ಬಳಸಿಕೊಳ್ಳಲು ಮುಂದಾಗಿದ್ದ ಬಿಜೆಪಿ ಮುಜುಗರ ಎದುರಿಸುವಂತಾದ ಘಟನೆ ಜರುಗಿತು. ಸರ್ಕಾರ ಯೋಜನೆಗಳ ಸಮಾವೇಶ ರಾಜಕೀಯವಾಗಿ ಬಳಸಿಕೊಳ್ಳಲು ಮುಂದಾಗಿದ್ದ ಬಿಜೆಪಿ ಮುಜುಗರ ಎದುರಿಸುವಂತಾದ ಘಟನೆ ಜರುಗಿತು. ಕೇಂದ್ರ ಸಚಿವ ನಾರಾಯಣಸ್ವಾಮಿ, ರಾಜ್ಯ ಸಚಿವರುಗಳಾದ ಹಾಲಪಾಚಾರ್, ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್, ಸಂಸದರು, ಶಾಸಕರು ಭಾಗವಹಿಸಿದ್ದ ಸರ್ಕಾರಿ ಸಮಾವೇಶದ ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ ಯಾದವ್ ಆಗಮಿಸಿ ಆಸೀನರಾಗಿದ್ದರು. ಮಾಧ್ಯಮಗಳು ವಿಡಿಯೋ ಚಿತ್ರೀಕರಣ ಮಾಡುತ್ತಿದ್ದಂತೆ ಜಾಗೃತಗೊಂಡ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ ಯಾದವ್ ಅವರನ್ನು ವೇದಿಕೆಯಿಂದ ಉಳಿಯುವಂತೆ ಸೂಚಿಸಿದರು. ಮುಜುಗರ ತಪ್ಪಿಸಿಕೊಳ್ಳಲು ಅನಿವಾರ್ಯವಾಗಿ ವೇದಿಕೆಯಿಂದ ಇಳಿದು ಹೋದರು. ನಮ್ಮ ಸಂಸದರು, ಹಿರಿಯರು, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ತಿಮ್ಮಪ್ಪ ನಾಡಗೌಡ ಅವರೇ, ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ನಾಯ್ಕ ಅವರೇ, ಸಿಒದಿಂದ ಚಂದ್ರಶೇಖರ್ ನಾಯ್ಕ ಅವರೇ, ಎಲ್ಲ ಜಿಲ್ಲಾ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗವೇ, ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಮಾಧ್ಯಮದ ಸನ್ಮಿತ್ರರೇ, ನಮ್ಮ ಜಿಲ್ಲಾ ಆಡಳಿತ ಆದ್ರೆ ಇವತ್ತು ನಿಮ್ಮ ಈ ದೇಶದ ಜನ ಅನುಭವಿಸಿದ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಸುಖಾಣಿಯನ್ನ ಹಿಡಿದ ನಂತರ ಇವತ್ತು ಆತ್ಮನಿರ್ಭರ ಭಾರತದ ಸಂಕಲ್ಪದೊಂದಿಗೆ ಸ್ವಾಭಿಮಾನ ರಾಷ್ಟ್ರವಾಗಿ ಇವತ್ತು ಮಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ನೀವು ನೋಡಿದ್ದೀರಿ, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳು ಮಾತಾಡಿದ ಭಾರತದ ಬಗ್ಗೆ. 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಅಂತೇಳಿ ಅನೇಕ ರಾಷ್ಟ್ರಗಳ ಮುಖಪಟದಲ್ಲಿ ಬಂದದ್ದು ಈ ಇಡೀ ವಿಶ್ವ ನೋಡ್ತು. ಆದ್ರೆ ತಾವು ಕಂಡಿದ್ದೀರಿ, ಇವತ್ತು ನರೇಂದ್ರ ಮೋದಿ ಅನ್ನೋ ಸಂದೇಶವನ್ನು ಕೊಟ್ಟಾಗ ಇಡೀ ರಾಷ್ಟ್ರ ಜನ ಒಕ್ಕೊರಲಿನಿಂದ ಅವರ ಮಾತನ್ನ ಇವತ್ತು ಅನುಸರಿಸಿದ್ದನ್ನು ನಾವು ನೋಡಿದ್ರಿ. ಮತ್ತೊಮ್ಮೆ ದೀಪವನ್ನು ಹಚ್ಚಬೇಕಂದಾಗ ನಮ್ಮ ದೇಶದ ಬಹುದೊಡ್ಡದಂತ ಇತಿಹಾಸ ಸಂಸ್ಕೃತಿಗಳಂತ ಈ ದೇಶ ನಮ್ಮಲ್ಲಿ ನಾನು ಬಹಳ ವಿಷಯಕ್ಕೆ ಹೋಗೋದು.
ಆಗಿದ್ದು ಇಲ್ಲ ಆಗಿದ್ದು. ಆದ್ರೆ ಬಡ ತಾಯಿಯ ಕಣ್ಣೀರು ದೇವ ಮನ್ನ, ಆ ತಾಯಿಯ ಕಣ್ಣೀರು ದೇವರಿಗೂ ತಗ್ಗಿತ್ತು. ಕೆಲಸ ಮಾಡಲಿಲ್ಲ, ಆಶಯದ ಮಾತುಗಳನ್ನು ಆಡಲಿಲ್ಲ. ಚುನಾವಣೆ ಗೆದ್ದ ನಂತರ ಇವತ್ತು ಈ ದೇಶದ ರೈತರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ಅವರಿಗೆ ನೇರವಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಆಡಳಿತ ಮಾಡುವಾಗ ನೀಡದ ಗ್ಯಾರಂಟಿ ಅಧಿಕಾರ ಇಲ್ಲದೆ ಇರುವಾಗ ನೀಡುತ್ತಿದ್ದಾರೆ, ನಾರಾಯಣಸ್ವಾಮಿ ವ್ಯಂಗ್ಯ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ, ಯಾರು ಪಕ್ಷ ಬಿಟ್ಟು ಹೋಗುವುದಿಲ್ಲ, ಹಾಲಪಾತ್ರ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿ ಅಧಿಕಾರ, ಎಸ್ಡಿಪಿಐ ರಾಜಕೀಯ ಪರ್ಯಾಯ, ಅಶ್ರಫ್ ಮಾಚಾರ್. ಉಚಿತ ಸಿಲಿಂಡರ್ ಅಕ್ಕಿ ನೀಡಲು ಸಮಾವೇಶದಲ್ಲಿ ಆಗ್ರಹಿಸಿದ ಮಹಿಳೆಯರು, ಗೊಂದಲ. ಎಸ್ಐಒದಿಂದ ಶಿಕ್ಷಣ ಪ್ರಣಾಳಿಕೆ ಬಿಡುಗಡೆ. ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಶಿಕ್ಷಣ ಭರವಸೆ ನೀಡಲಿ, ಜುಬೇರ್ ಖಾನ್. ದೇವದುರ್ಗ ಶಾಸಕ ಕೆ ಶಿವನಗೌಡ ನಡೆಯಿಂದ ಬೇಸತ್ತು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ, ಶರಣಗೌಡ ಸುಂಕೇಶ್ವರಹಾಳ್. ಮತ್ತು ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಏರಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನು ಕೆಳಗಿಳಿಸಿದ ಜಿಲ್ಲಾಧಿಕಾರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.